ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಲ್ಲ? ನಮ್ಮದು ಜನನಿದ ಈವ್ನಿಂಗ್ ಕೇಕ್ ಕಟ್ಟಿಂಗ್ ಇತ್ತು. ಹಂಗೆ ಎರಡಕ್ಕೂ ಆಮೇಲೆ ಇನ್ನೊಂದು ಫಂಕ್ಷನ್ ಏನಪ್ಪ ಅಂದ್ರೆ ಹೆಗ್ಗಪ್ಪನ ಕಳಿಸ್ತೀವಿ ರೀ. ಹೆಗ್ಗಪ್ಪ ಅಂದ್ರೆ ಮೈಲಾರದ ಕಾರ್ಣಿಕಕ್ಕೆ ಹೋಗಿರ್ತಾರಲ್ರಿ, ಹೋಗಿ ಬಂದಿಂದ ಮಾರನೇ ದಿನ ಏನಾದರೂ ಸ್ವೀಟ್ ಏನಾದರೂ ಎಡಿ ಮಾಡಿ ಅವ್ರನ್ನ ಕಳಿಸೋದಿರ್ತೈತ್ರಿ. ಹಂಗೆ ಎರಡಕ್ಕೂ ಬರ್ತಡೇಕ್ಕೂ ಮತ್ತು ಎಡಿಗೂ ಆಕೈತಿ ಅಂಥೇಳಿ ಶಿರಾ, ಶಾಂಡ್ಗಿ, ಮುಳುಗಾಯಿ ಪಲ್ಯ, ಅನ್ನ, ಸಾಂಬಾರು, ರೊಟ್ಟಿ ಮಾಡಾತ್ತೇವ್ರಿ. ಬೇಗ ಅಡುಗೆ ಮುಗಿಸ್ಕೊಂಡು ನಮ್ಮ ಜನನಿದ ಕೇಕ್ ಕಟ್ ಮಾಡಿದ್ರು ಆತು ಅಂಥೇಳಿ ಬೇಗ ಅಡುಗೆ ಮಾಡಾತ್ತೀವ್ರಿ. ಈಗ ಏನಿಲ್ಲರಿ, ಶಿರಾ ಮಾಡಿದ್ವಿ, ಅನ್ನ ಮಾಡಿದ್ವಿ, ಮುಳುಗಾಯಿ ಪಲ್ಯ, ಶಾಂಡ್ಗಿ, ಆಮೇಲೆ ಬಿಸಿ ರೊಟ್ಟಿ, ಇನ್ನೊಂದು ಥರದ ಪಲ್ಯ ಮಾಡಿದ್ವಿ ರೀ. ಮಾಡಾದ್ಮೇಲೆ ನಮ್ಮ ಜನನಿದ ಕೇಕ್ ತರಕ್ಕೆ ಹೋಗ್ಯಾರ್ರಿ ಅವರ ಪಪ್ಪ. ಆಮೇಲೆ ಇನ್ನೊಂದು ಏನಂದ್ರೆ ಹೆಗ್ಗಪ್ಪಗೆ ನಾವು ಮೊಸರು ಬುತ್ತಿ ಮಾಡಿ ಕಳಿಸ್ತೀವಿ ರೀ. ಮೊಸರು ಬುತ್ತಿನ ಕಲ್ಸಾತ್ತೀವ್ರಿ. ಅವ್ರ ಅಪ್ಪಾಜಿನೂ ಕೇಕ್ ತಂದ್ರೆ ಹೆಂಗಂದ್ರೆ ನೋಡ್ರಿ, ಒಂದು ಕಾಟನ್ ಬಟ್ಟೆ ಒಳಗೆ ಮೊಸರು ಬುತ್ತಿ ಕಲಸಿ ಒಂದು ಕಟ್ಗೆ ಇರ್ತೈತಲ್ರಿ, ಅಲ್ಲಿಂದ ಒಂದು ಕಟ್ಗೆ ತಂದಿರ್ತಾರೆ ಅವರು. ಆ ಕಟ್ಗಿಗೆ ನಾವು ಮೊಸರು ಬುತ್ತಿನ ಕಟ್ಟಿ ಮನೆ ಮೇಲೆ ಏನು ಮಾಡ್ತೀವ್ರಿ, ಒಗಿತೀವ್ರಿ. ಆಮೇಲೆ ಮನ್ಯಾಗೂ ದೇವ್ರಿಗೂ ಎಡಿ ಮಾಡಿದ್ವಿ ರೀ. ಶಿರಾ, ಶಾಂಡ್ಗಿ, ಅನ್ನ, ಸಾಂಬಾರು, ಮುಳುಗಾಯಿ ಪಲ್ಯ ಎಡಿ ಮಾಡಿದ್ವಿ. ಆಮೇಲೆ ಬಾಗಿಲ್ದಾಗ ಮತ್ತು ನಾವೇನು ಮಾಡ್ತೀವಿ, ದೀವಟಿಗೆ ಹಚ್ತೇವ್ರಿ. ದೀವಟಿಗೆ ಹಚ್ಚಿ ದೀಪ ಬೆಳಗ್ತೀವ್ರಿ ಮೈಲಾರ ಲಿಂಗೇಶ್ವರಗೆ. ವರ್ಷ ಪೂರ್ತಿ ಹಿಂಗೆ ಎಲ್ಲರೂ ನಗ್ನಾಗ್ತಾ ಇರಲಿ ಅಂಥೇಳಿ ಬೇಡ್ಕೊಳೋದು. ಹಂಗೆ ನಮ್ಮ ಜನನಿದು ಬರ್ತಡೇ ಇತ್ತಲ್ರಿ, ಒಂದು ಸ್ವಲ್ಪ ಸ್ಪೆಷಲ್ ದೇವ್ರ ಹತ್ರ ಬೇಡ್ಕೊಂಡಿವಿ ರೀ. ನೋಡಿರಿ, ನಮ್ಮ ಚೋಟುನು 7 ಕೋಟಿ ಅಂತ ಅನ್ನ ಆತಾನ್ರಿ. ಇದೆಲ್ಲ ದೇವ್ರ ಕಾರ್ಯ ಆದಮೇಲೆ ಸಾಯಂಕಾಲ ಕೇಕ್ ಹೆಂಗಿದ್ರು ಬಂದಿದ್ರಿ. ನಮ್ಮ ಜನನೇನು ರೆಡಿ ಆಗ್ಯಾಳು. ನೋಡೋಣ ಬರೀ ಕೇಕ್ ಕಟ್ಟಿಂಗ್. ಇದ ನೋಡ್ರಿ, ಅವ್ರ ಅತ್ತಿ ಪೇಸ್ಟ್ರಿ ಕೇಕ್ ಹೇಳಿದ್ರು, ಕೋಲ್ಡ್ ಕೇಕ್. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಮೈಲಾರಲಿಂಗಪ್ಪನ ಕಾಣಿಕೆ ಈ ಸರಿ ಭಾಳ ಚಲೋ ಆಗೈತ್ರಿ. ಏನಂದ್ರೆ ತುಂಬಿದ ಕೊಡ ತುಳುಕಿತಲೆ ಪರಾಕ್ ಅಂತ ಹೇಳೈತ್ರಿ. ಪರಾಕ್ ಅಂದ್ರೆ ಚಲೋನ ರೀ, ಅದು ವರ್ಷ ಪೂರ್ತಿ. Happy birthday ಚಪ್ಪಲಿ ಹೊಡಿ. ಹ್ಯಾಪಿ ಬರ್ತಾರೆ. ಹ್ಯಾಪಿ ಬರ್ತ್ಡೇ ಕಟ್ ಮಾಡಿ ನೀನು. ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ನೀನು. ನಾವೇನ ಚಾತನಲ್ಲ. ಕೇಕ್ ಕಟ್ಟಿಂಗ್ ಮಾಡಿದ್ವಿ ರೀ. ನಾವು ಕೂಡ ಕೇಕ್ ತಿಂದ್ವಿ, ಅವಳು ಕೇಕ್ ತಿಂದ್ಲು, ಎಲ್ಲರಿಗೂ ಕೇಕ್ ತಿನ್ನಿಸಿದ್ಲು, ಅವ್ರ ತಮ್ಮನೂ ತಿಂದ. ಎಲ್ಲರೂ ಸ್ಮಾಲ್ ಒಂದು ಕೇಕ್ ಕಟ್ಟಿಂಗ್ ಫಂಕ್ಷನ್ನ ಮುಗಿಸಿ ಆಮೇಲೆ ಊಟ ಮಾಡಿದ್ವಿ ರೀ. ಊಟ ಮಾಡಿದ್ವಿ. ಕೇಕ್ ಅಂತೂ ಚಲೋ ಇತ್ತು ರೀ, ಮಸ್ತ್ ಇತ್ತು ಕೋಲ್ಡ್ ಕೇಕ್. ನಮ್ಮ ಜನನಿ ಬರ್ತಡೇ ಅಂತೂ ಭಾಳ ಸಿಂಪಲ್ಲಾಗಿ, ಬೆಸ್ಟಾಗಿ, ಸೂಪರಾಗಿ ಆತ್ರಿ. ನೀವು ಅವಳಿಗೆ ವಿಶ್ ತಿಳಿಸ್ರಿ, ಶುಭ ಹಾರೈಸಿ. ಅವಳು ಪೂರ್ತಿ ವರ್ಷನೂ ನಗ್ನಾಗ್ತಾ ಇರಲಿ ಅಂತ ಎಲ್ಲರೂ ಹಾರೈಸಿರಿ. ಈ ಬರ್ತ್ಡೇ ಮಿನಿ ವ್ಲಾಗ್ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.